ಯಾವ ಕನಸನ್ನು ಕಂಡು ನಾವೊಂದು ಕರ್ನಾಟಕ ವಿಧಾನಸಭೆಯ ಆವರಣದಲ್ಲಿ ಬಹುಶಃ ಇವತ್ತು ಈ ಒಂದು ಪುಸ್ತಕ ಮೇಳನ ಹಮ್ಮಿಕೊಳ್ಬೇಕೆಂಬ ಕನಸನ್ನು ನಾವು ಕಂಡು ನಾನು ಮತ್ತು ಸಭಾಪತಿಗಳಿಬ್ಬರು ಚರ್ಚೆ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಚರ್ಚೆ ಮಾಡಿಕೊಂಡ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಮಾತು ಅಂತ ಹೇಳಿದರೆ, ಬರಹಗಾರರಿಗೆ ಪುಸ್ತಕ ಪ್ರಿಯರಿಗೆ ಏರ್ಪಡಿಸುವಂಥ ಕಾರ್ಯಕ್ರಮ ಅತ್ಯುತ್ತಮವಾದ ಕಾರ್ಯಕ್ರಮ, ನಮ್ಮ ಸಹಕಾರ ಏನು ಬೇಕು ಅದೆಲ್ಲ ರೀತಿಯ ಸಹಕಾರ ಕೊಡ್ತೇವೆ ಅಂತ ಮಾತನ್ನು ಕೂಡ ಇವತ್ತು ಹೇಳಿ ಎಲ್ಲ ರೀತಿಯ ಸಹಕಾರ ಕೊಟ್ಟಿದ್ದಾರೆ. ಇವತ್ತಿನ ಪುಸ್ತಕೋತ್ಸವ ಅದು ಪ್ರಜ್ಞಾವಂತ, ಸೌಹಾರ್ದತೆ ಮತ್ತು ಸಂಸ್ಕೃತಿಯ ಏಕತೆಯ ಸಾಮರಸ್ಯಕ್ಕೆ ಪ್ರೇರಣೆ ಆಗಿರುವಂಥ ಪುಸ್ತಕ ಮೇಲಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ಬಹುಶಃ ವಿಧಾನಸಭಾ ಮತ್ತು ವಿಧಾನಸೌಧದ ಆವರಣ ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ, ಇನ್ಫ್ಲುಯೆನ್ಸ್ ಇದ್ದವರಿಗೆ ಮಾತ್ರ ಅಲ್ಲ, ಕರ್ನಾಟಕ ರಾಜ್ಯದ ಎಲ್ಲ ವರ್ಗದ ಎಲ್ಲ ಜನತೆ ಕೂಡ ಅದು ಅವರದೇ ನಿಮ್ಮದೇ ವಿಧಾನಸೌಧ ಎಂಬ ಭಾವನೆ ತರುವ ರೀತಿಯಲ್ಲಿ ಎಲ್ಲರಿಗೂ ಕೂಡ ಇವತ್ತು ಮುಕ್ತವಾದ ಅವಕಾಶ ನಾವು ಇವತ್ತು ಕೊಟ್ಟಿದ್ದೇವೆ ಅಂತ ಹೇಳಲಿಕ್ಕೆ ನಾವು ಇವತ್ತು ಬಯಸ್ತೇನೆ. ಪ್ರಪಂಚದಾದ್ಯಂತ ಇರುವ ಪ್ರಗತಿಪರ ಚಿಂತಕರು, ಓದುಗರು, ಬರಹಗಾರರು ಮತ್ತು ಪ್ರಕಾಶಕರನ್ನು ಕೂಡ ಒಟ್ಟುಗೂಡಿಸಿ ಉತ್ತಮ ಆರೋಗ್ಯಕರವಾದ ಸಂವಾದ ಹಾಗೂ ಸಾಂಸ್ಕೃತಿಕ ವಿನಿಮಯಕ್ಕೆ ವೇದಿಕೆ ಒದಗಿಸುತ್ತದೆ. ಇಂಥ ಪುಸ್ತಕೋತ್ಸವಗಳು ಭೌತಿಕ ಗಡಿಗಳನ್ನು ಮೀರಿ ವಿಭಿನ್ನ ಸಮುದಾಯಗಳನ್ನು ಏಕೀಕರಿಸಿ ಉತ್ತಮ ಸಾಮರಸ್ಯ ಸಮಾಜ ನಿರ್ಮಾಣಕ್ಕೆ ಹೊಸ ಚಿಂತನೆಗಳು ಮತ್ತು ಯೋಜನೆಗಳಿಗೆ ಪ್ರೇರಣೆ ನೀಡುವ ಮಹತ್ತರ ಅವಕಾಶಗಳನ್ನು ಒದಗಿಸ್ತದೆ ಎಂದು ನಾನು ಇವತ್ತು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸಾಹಿತ್ಯದ ಸಮಾಜ ಏನಂತ ಇವತ್ತು ಅರ್ಥ ಮಾಡಿಕೊಳ್ಬೇಕಾದ್ರೆ ಅದು ಸಾಹಿತ್ಯದ ಮುಖಾಂತರ ನಮಗೆ ಅರ್ಥ ಮಾಡಿಕೊಳ್ಬೇಕಾದ್ರೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸಾಹಿತ್ಯ ಅಂತ ಹೇಳಿದ್ರೆ ಅದೊಂದು ಪುಸ್ತಕ ಅಲ್ಲ, ಸಮಾಜ ಇವತ್ತು ಹೇಗೆ ನಡೀತದೆ ಅಂತೇಳಿ ನಮ್ಗೆ ಎಲ್ಲ ಕಡೆ ಹೋಗಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಇದು ನೋಡಬೇಕಾದ್ರೆ ನಮಗೆ ಸಾಹಿತಿಗಳು ಅವ್ರು ಬರೆದಂಥ ಸಾಹಿತ್ಯದ ಮುಖಾಂತರ ನಮಗೆ ಇವತ್ತು ಕಾಣಲಿಕ್ಕೆ ಇವತ್ತು ಸಿಗ್ತದೆ. ಅದಕ್ಕೊಂದು ಆಗಬೇಕಾದ್ರೆ ಪುಸ್ತಕವನ್ನು ಓದುವಂಥ ಯುವ ಜನಾಂಗಕ್ಕೆ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ಸಮಾಜವನ್ನು ಸಮರ್ಪಕವಾಗಿ ಅರ್ಥ ಮಾಡಿಕೊಂಡು ತಮ್ಮ ಮೌಲ್ಯಾಧಾರಿತ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಬೇಕಾದ್ರೆ ಹೆಚ್ಚೆಚ್ಚು ಪುಸ್ತಕದನ್ನು ಓದುವಂತಹ ಆ ಒಂದು ಅಭ್ಯಾಸ ಮತ್ತು ಓದುವಂಥ ಜನಜಾಗೃತಿ ಕಾರ್ಯಕ್ರಮ ಮೂಡಿಸಬೇಕಾಗಿದೆ. ಅಂಥ ಒಂದು ಜನಜಾಗೃತಿ ಕಾರ್ಯಕ್ರಮ ಕೂಡ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಸಾಹಿತಿಗಳಿಗೆ ಬಹುಶಃ ನಾವು ವಿಶೇಷವಾದ ಗೌರವ ನಾವು ಇವತ್ತು ಕೊಡ್ತಿದ್ದೇವೆ. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೇನೆ, ಸಾಹಿತಿಗಳು ಬೋಧನೆ ಮಾಡಲು ಅವರೇನು ಆಧ್ಯಾತ್ಮಿಕ ಗುರುಗಳಲ್ಲ, ಅಥವಾ ಸಾಹಿತಿಗಳು ನಮ್ಮನ್ನು ನಿಂದಿಸ್ತಾರಂತ ಹೇಳಲಿಕ್ಕೆ, ನಮ್ಮನ್ನು ದೋಷಿಸ್ತಾರಂತ ಹೇಳಲಿಕ್ಕೆ ಅವರು ನಿಂದಕರು ಕೂಡ ಅಲ್ಲ. ಸಾಹಿತಿಗಳು ನಮ್ಮನ್ನು ಹೊಗಲ್ಬೇಕಂತ ಹೇಳಲಿಕ್ಕೆ ಅವರು ಬಟ್ಟಂಗಿ ಕೂಡ ಅಲ್ಲ. ಸಾಹಿತಿಗಳು ಸತ್ಯವನ್ನು ಅನ್ವೇಷಣೆ ಮಾಡುವಂಥ ವಿಶೇಷವಾದ ವಿದ್ವಾಂಸರು ಮತ್ತು ಶಕ್ತಿ ಉಳ್ಳ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸತ್ಯತೆಯನ್ನು ಸಮಾಜದ ಎಲ್ಲ ವಿಚಾರಗಳನ್ನು ಸತ್ಯತೆ ಅರ್ಥ ಮಾಡಿಕೊಂಡು ಸಮರ್ಪಕವಾಗಿ ಅವರಿಗೆ ತೋರುವ ರೀತಿಯಲ್ಲಿ ಸಾಹಿತ್ಯದ ಮೂಲಕ ಇವತ್ತು ನಮ್ಮ ಕೈಗೆ ಒದಗಿಸುವಂಥ ಕೆಲಸ ಇವತ್ತು ಮಾಡ್ತಾರೆ. ಅಂಥವರಿಗೆ ಬಹುಶಃ ನಮ್ಮ ಸಮಾಜದ ಅಭಿವೃದ್ಧಿಗೆ, ಸಮಾಜಕ್ಕೆ ಪೂರಕವಾಗಿ ನಮ್ಮ ರಾಜ್ಯದ ಬೆಳವಣಿಗೆಗೆ ಮತ್ತು ರಾಷ್ಟ್ರದ ಬೆಲೆ ಕೊಟ್ಟಂಥ ಸಾಹಿತಿಗಳಿಗೆ, ಬರಹಗಾರರಿಗೆ ಬಹುಶಃ ಈ ರೀತಿಯ ಸದಾವಕಾಶ ನಾವು ಇವತ್ತು ಮಾಡಿಕೊಡುವ ಮೂಲಕ ಅವರಿಗೂ ನಾವು ಕೊಡುವಂಥ ಕರ್ನಾಟಕ ಸರ್ಕಾರ ಮುಖಾಂತರ ಕೊಡುವಂಥ ಅತ್ಯಂತ ದೊಡ್ಡ ಗೌರವ ಅಂತ ನಾನು ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸಾಹಿತಿಗಳ ಬರ ಜೊತೆಯಲ್ಲಿ ಸಾಹಿತಿಗಳ ಕಣ್ಣನ್ನು ನೆನಸು ಮಾಡಬೇಕಾದ್ರೆ ಅದಕ್ಕೆ ಪಬ್ಲಿಕೇಶನ್ ಪ್ರಕಾಶಕರಿದ್ದರೆ ಮಾತ್ರ ಸಾಧ್ಯ. ಸೊ ಪ್ರಕಾಶಕರು ಅವರ ಹಂತದ ಕೆಲವು ದೊಡ್ಡವರು ಇರ್ಬೋದು, ಸಣ್ಣದಿರ್ಬೋದು, ಅದು ಪಬ್ಲಿಕೇಶನ್ಸ್ನವರು ಇಲ್ಲದಿದ್ದಲ್ಲಿ ಇದನ್ನು ಸಮರ್ಪಕವಾಗಿ ಮಾರ್ಕೆಟಿಗೆ ತಂದು ಜನರಿಗೆ ಮುಟ್ಟಿಸಿ ಇವರ ಕನಸನ್ನು ಜನರಿಗೆ ಅಷ್ಟು ಸುಲಭವಾಗುವುದಿಲ್ಲ. ಅದಕ್ಕಾಗಿ ನಾವು ಇಲ್ಲಿ ಎಲ್ಲ ಸ್ಟಾಲ್ಗಳ ಪ್ರಕಾಶಕರನ್ನು ಆಹ್ವಾನಿಸಿಕೊಂಡು ಯಾವುದೇ ಒಂದು ನಯ ಪೈಸೆ ತಗೊಳ್ಳದೆ ಸರ್ಕಾರ ಇದೆಲ್ಲ ವೆಚ್ಚವನ್ನು ಭರಿಸುವ ಮೂಲಕ ಬರೀ ಸ್ಟಾಲ್ಗಳು ಫ್ರೀ ಮಾತ್ರ ಅಲ್ಲ, 3 ದಿವಸ ತಿಂಡಿ ಊಟ ಕೂಡ ಅವ್ರಿಗೆ ಫ್ರೀ ಕೊಡುವ ಜೊತೆಯಲ್ಲಿ ಇಷ್ಟು ವರ್ಷ ಅವರು ಸಮಾಜಕ್ಕೆ ಸಹಕಾರ ಕೊಟ್ಟಿದ್ದಾರೆ, ಅದಕ್ಕೆ ಪೂರಕವಾಗಿ ಜನತೆಯ ಪರವಾಗಿ ಸರ್ಕಾರ ಇವತ್ತಿಗೆ ಕೊಡ್ತಾ ಇದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಬಹುಶಃ ಎಲ್ಲ ವಿದ್ಯೆ ಸಕ್ರಿಯವಾಗಿ ಭಾಗವಹಿಸಬೇಕಂತ ಹೇಳಿಕೊಂಡು ಮುಕ್ತವಾದ ಅವಕಾಶ ನಾವು ಒದಗಿಸಿ ಕೊಟ್ಟಿದ್ದೇವೆ. ನಾನು ಬಹುಶಃ ಪೊಲೀಸ್ ಇಲಾಖೆಯನ್ನು ನಾನು ಇವತ್ತು ಅಭಿನಂದಿಸ್ತೇನೆ. ಯಾಕೆ ನಾವು ಚರ್ಚೆ ಮಾಡಿದಾಗ ಭಾಳ ಚರ್ಚೆ ಆಯಿತು, ಸಾವಿರಾರು ಜನ ಲಕ್ಷಾಂತರ ಜನ ಬರ್ಬೋದು 4-5 ದಿವಸ ಅಂತ ಹೇಳಿದಾಗ ಪೊಲೀಸ್ ಇಲಾಖೆ ಅದಕ್ಕೆ ಒಂದು ಮಾತನ್ನು ಹೇಳಿದು, ಎಷ್ಟು ಲಕ್ಷ ಜನ ಬರಲಿ ನಮ್ಮ ಪೊಲೀಸ್ ಇಲಾಖೆ ಸದೃಢವಾಗಿದೆ, ಅದು ನಾವು ನೋಡ್ತೇವೆ, ಅದಕ್ಕೆ ನಾವು ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿ ಸಂಪೂರ್ಣವಾದ ಆ ಒಂದು ವಿಶೇಷ ಬಂದೋಬಸ್ತ್ ಮಾಡಿ ಇದಕ್ಕೆ ಸಂಪೂರ್ಣವಾದ ಆ ಒಂದು ಮೇಲುತ್ಸಾಹವನ್ನು ಕೂಡ ಇವತ್ತು ವಹಿಸಿಕೊಳ್ಳುವ ವಿಚಾರ ಕೂಡ ಇವತ್ತು ಆಗಿದೆ. ಅದಕ್ಕೆ ವಿದ್ಯಾರ್ಥಿಗಳಿಗೆ, ಯುವಕ ಜನಾಂಗಕ್ಕೆ ಸರ್ವರಿಗೆ ಕೂಡ ಇದನ್ನು ಬಹುಶಃ ನಾವು ಒಂದು ಉತ್ತಮವಾದ ಅವಕಾಶ ನಾವು ಕೊಡಲಿಕ್ಕೆ ನಾವು ಇವತ್ತು ಬಯಸುವಂಥದ್ದು. ಬಹುಶಃ ಇವತ್ತು ಈ ಒಂದು ಕಾರ್ಯಕ್ರಮ ಇತಿಹಾಸದಲ್ಲಿ ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿರ್ಬೋದು. ನನಗೆ ವಿಶ್ವಾಸ ಇದೆ ನಿಮ್ಮೆಲ್ಲರ ಸಹಕಾರ ಮುಖಾಂತರ ಈ ರಾಜ್ಯದ ಜನತೆ ಕೊಟ್ಟಂಥ ವಿಷಯ ಪ್ರೋತ್ಸಾಹದ ಮುಖಾಂತರ ಇದು ಅತ್ಯಂತ ಯಶಸ್ವಿಯಾದಲ್ಲಿ ಇದು ಬಹುಶಃ
ಇದು ಮೊದಲನೇ ಆಗಿರ್ಬೋದು ಮತ್ತು ಇದು ಕೊನೆಯದಲ್ಲ, ಶಾಶ್ವತವಾಗಿ ಯಾರೇ ಬಂದು ನಿಂತರೂ ಕೂಡ ಈ ರೀತಿಯ ಕಾರ್ಯಕ್ರಮ ಪ್ರತಿ ವರ್ಷ ಕೂಡ ಇವತ್ತು ಹಮ್ಮಿಕೊಂಡು ಬರ್ತಾರೆ.